ಆಗುವಾಗ ವಾಟ್ ವಿ ಡಿಡ್ ಇಸ್ ಸ್ವಲ್ಪ ಉಪ್ಪನ್ನ ನೀರಲ್ಲಿ ತಗೋಬಹುದು ಅಂತ ಹೇಳಿ ಏನೇನ್ ತಗೋಬಹುದು ಈ ಟೈಮಲ್ಲಿ ಏನ್ ತಗೋಬಹುದು ಅಂದ್ರೆ ಈ ಟೈಮಲ್ಲಿ ಬಾಡಿಗೆ ಶುಗರ್ ತರದ್ ಹೋಗುವಂತದ್ದು 1 ಪೈಸದ ಯಾವ್ದು ಹೋಗಂಗಿಲ್ಲ. ಇಟ್ ವಿಲ್ ಬ್ರೇಕ್ ಯುವರ್ ಫಾಸ್ಟಿಂಗ್. ಸೊ ವಾಟರ್ ಫಾಸ್ಟಿಂಗ್ ಅಂದ್ರೆ ನಿಮ್ಗೆ ಶುಗರ್ ಹೋಗಂಗಿಲ್ಲ ಬಾಡಿಗೆ. ಏನ್ ತಗೋಬಹುದು? ಟೀ ತಗೋಬಹುದು, ಕಾಫಿ ತಗೋಬಹುದು. ಯಾವ ಟೀ? ಬ್ಲಾಕ್ ಟೀ, ಬ್ಲಾಕ್ ಕಾಫಿ ಅಷ್ಟೇ. ನೋ ಶುಗರ್, ನೋ ಮಿಲ್ಕ್, ಏನು ಆಡ್ ಆಗಂಗಿಲ್ಲ. ಸೊ ಜಸ್ಟ್ ಬಾಡಿಗೆ ಸಪ್ಲಿಮೆಂಟ್ ಮಾಡುತ್ತೆ ಅಂತ. ಆಪಲ್ ಸೈಡರ್ ವಿನೆಗರ್ ತಗೋಬಹುದು ಅಂತ. ಅಸಿಡಿಕ್ ಪ್ರಾಪರ್ಟಿ ಬಾಡಿಲಿ ಇದೆ ಅಂತಂದ್ರೆ ಯಾರು ತುಂಬಾ ಅಸಿಡಿಟಿ ಈ ತರ ಪ್ರಾಬ್ಲಮ್ ಇಂದ ಇದ್ರೆ ಅವ್ರು ಯಾರು ಕಾಫಿನೂ ತಗೋಬೇಡಿ, ಟೀನೂ ತಗೋಬೇಡಿ. ಎಲೆಕ್ಟ್ರೋಲೈಟ್ಸ್ ತಗೊಳ್ಳಿ ಬಾಡಿಗೆ. ಯಾಕೆಂದ್ರೆ ಗಟ್ ಲೈನಿಂಗ್ ನ ಕ್ಲಿಯರ್ ಮಾಡುತ್ತೆ ಎಲೆಕ್ಟ್ರೋಲೈಟ್ಸ್. ಬಾಡಿಗೆ ಎನರ್ಜಿನ ಇನ್ಸ್ಟೆಂಟ್ ಆಗಿ ಕೊಡೋದ್ರಿಂದ ಎಲೆಕ್ಟ್ರೋಲೈಟ್ಸ್ ತಗೋಬಹುದು. ಯಾಕಂದ್ರೆ ನೆಸೆಸರಿ ಬಾಡಿ. ಯಾಕಂದ್ರೆ ಬಾಡಿಯಿಂದ ವಾಟರ್ ಲಾಸ್ ಆಗ್ತಾ ಇರುತ್ತೆ. ಕಂಟಿನ್ಯೂಸ್ ಚೆನ್ನಾಗಿ ನೀರು ಕುಡಿತಾ ಇರ್ತೀರಿ. ಆಕ್ಚುಲಿ ಚೆನ್ನಾಗಿ ನೀರು ಕುಡಿಬೇಕು. ಈ ಫೇಸ್ ಅಲ್ಲಿ ಚೆನ್ನಾಗಿ ನೀರು ಕುಡಿತಿರ್ತೀವಿ, ವಾಟರ್ ಔಟ್ ಹೋಗ್ತಾ ಇರುತ್ತೆ. ಅವಾಗ ಬಾಡಿಲಿ ಎಸೆನ್ಷಿಯಲ್ ಮಿನರಲ್ಸ್ ಎಲ್ಲ ಆಚೆ ಹೋಗ್ತಾ ಇರುತ್ತೆ. ಸೊ ನಮಗೆ ಸೋಡಿಯಂ, ಪೊಟ್ಯಾಷಿಯಂ ಇದೆಲ್ಲ ಬೇಕು. ಹಂಗಾಗಿ ಎಲೆಕ್ಟ್ರೋಲೈಟ್ಸ್ ಆಡ್ ಮಾಡ್ಕೊಂಡು ಎಲೆಕ್ಟ್ರೋಲೈಟ್ಸ್ ಕುಡಿರಿ. ಬಾಡಿಗೆ ಎಲೆಕ್ಟ್ರೋಲೈಟ್ಸ್ ಆಡ್ ಆಗಬೇಕು. ಯೂಶುವಲಿ ಮಸಲ್ ಕ್ರಾಂಪ್ಸ್ ಬರುತ್ತೆ, ಹೆಡ್ ಏಕ್ ಬರುತ್ತೆ, ಟಯರ್ಡ್, ಫೆಟಿಗ್ ಅನ್ಸುತ್ತೆ ಈ ಟೈಮ್ ಅಲ್ಲಿ. ಫಸ್ಟ್ 24 ಅವರ್ಸ್ ಡಿಫಿಕಲ್ಟ್ ಫೇಸ್. ನೆಕ್ಸ್ಟ್ ಡೇ ನಲ್ಲಿ ಹಾಗೇನೆ ಹೆಡ್ ಏಕ್ ಇರುತ್ತೆ ಲೈಟ್ ಆಗಿ. ಸೊ ಎಂಗೇಜ್ ಮಾಡ್ಕೊಳ್ಳಿ. ನಾವು MRR ಬಂದಿದ್ದು ಅದಕ್ಕೇನೆ. ಮನೆಯಲ್ಲಿ ಐಡ್ಲಾಕ್ ಕುತ್ಕೊಂಡು ಆತರ ಎಂಗೇಜ್ ಮಾಡ್ಕೊಳ್ಳಿ. ದಟ್ ಇಸ್ ದ ಮೇನ್ ಪಾಯಿಂಟ್. ಐ ಜಸ್ಟ್ ವಾಂಟೆಡ್ ಟು ಟೆಲ್. ನಮಗೆ ಏನಂದ್ರೆ ಇಬ್ಬರಿದೀವಿ, ಓಕೆ ಫೈನ್, ನಾನು ಒಬ್ಳೆ ಇರ್ತೀನಿ, ನಾನು ಒಬ್ನೇ ಮಾಡ್ಬೇಕು, ಹೇಗೆ ಮಾಡ್ಬೇಕು ಅನ್ನೋರೆಲ್ಲ ಜಸ್ಟ್ ಈ ತರದ ಜಾಗಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಲೈಕ್ SDM, ಶಾಂತಿವನ, MRR ಅಥವಾ ಕ್ಷೇಮವನ, ಉಡುಪಿ ಹತ್ರ ಒಂದು ಮಣಿಪಾಲ್ ಏನಿದೆ ಅಂದ್ರೆ ಜನಗಳ ಕಾಂಟ್ಯಾಕ್ಟ್ ಸಿಗ್ಬೇಕು ನಿಮ್ಗೆ. ಲೈಕ್ ನನ್ಗೆ ಈಗ ಅಶ್ವಾಗ್ತಿದೆ ಅಂದ್ರೆ ನಾನು ಒಬ್ಳೆ ಸುಮ್ಮನೆ ಕೂತಿದ್ರೆ ನಂಗೆ ಇನ್ನೂ ಜಾಸ್ತಿ ಅಶ್ವಾಗುತ್ತೆ. ಸೊ ಐ ಕೀಪ್ ಟಾಕಿಂಗ್, ಐ ಕೀಪ್ ವಾಕಿಂಗ್ ಅಂಡ್ ಜಸ್ಟ್ ರೋಮ್ ಅರೌಂಡ್. ನಮ್ದು ಇಲ್ಲಿ MRR ಅಲ್ಲಿ ನಿಮ್ಗೆ ಏನೋ ವಾಟರ್ ಟ್ರೀಟ್ಮೆಂಟ್ಸ್ ಇದೆ, ಆಮೇಲೆ ಫಿಸಿಯೋಥೆರಪಿ ಇರುತ್ತೆ, ಆಯಿಲ್ ಟ್ರೀಟ್ಮೆಂಟ್ಸ್ ಇರುತ್ತೆ, ಎನಿ ಕೈಂಡ್ ಆಫ್ ಟ್ರೀಟ್ಮೆಂಟ್ ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ ಅದ್ರ ರಿಲೇಟೆಡ್ ಬೇರೆ ಬೇರೆ ರೆಕಮೆಂಡ್ ಮಾಡ್ತಾರೆ. ಅಂಡ್ ತುಂಬಾ ಜನ ಸಿಗ್ತಾರೆ ನಿಮ್ಗೆ ಇಲ್ಲಿ. ನಾವು ಡೈನಿಂಗ್ ಹಾಲ್ಗೆ ಹೋದ್ರು ನಮ್ ಜೊತೆ ಒಂದು 10 ಜನ ಕುತ್ಕೊಂಡು ತಿಂತಾ ಇದ್ರು. ದೆನ್ ವಿ ಡಿಡ್ಂಟ್ ಫೆಲ್ಟ್ ತಿನ್ಬೇಕು ಅಂತ. ಯಾಕೆ ಅಂತಂದ್ರೆ ದಟ್ ವಿ ಪ್ರಿಪೇರ್ಡ್ ಅವರ್ ಮೈಂಡ್ ಲೈಕ್ ದಟ್. ನನ್ನ ಮಗಳು ಕರ್ಕೊಂಡ್ ಬಂದಿದ್ವಿ, ನನ್ನ ಮಗಳು ಮುಂದೆ ತಿಂತಾ ಇರ್ತಾಳೆ, ಬಟ್ ಸ್ಟಿಲ್ ನಮ್ಗೆ ಯಾವತ್ತೂ ತಿನ್ಬೇಕು ಅನ್ಸಿಲ್ಲ. ಅಂಡ್ ಸಣ್ಣದೊಂದು ಎತ್ಕೊಂಡು ಹಿಂಗ್ ಟೇಸ್ಟ್ ಮಾಡ್ಬೇಕು ಅನ್ಸಿಲ್ಲ. ಬಿಕಾಸ್ ಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗಿ ಬಂದಿದೀವಿ ನಾವು ಈ 72 hours ನ ಮುಗಿಸ್ಲೇಬೇಕು ಅಂತ. ಸೊ 48 hours ಆಯ್ತು. ದೆನ್ ವಿ ಮೂವ್ ಆನ್ ಟು ದ ಥರ್ಡ್ ಡೇ. ಸೊ ದಿಸ್ ಇಸ್ ವಾಟ್ ದ ಡೇ ವಿ ಆರ್. ಥರ್ಡ್ ಡೇಗೆ ಇವತ್ತೇ ಬಂದಿದ್ದೀವಿ. ಸೊ ಆಲ್ಮೋಸ್ಟ್ ಇವಾಗ 56 hours ರನ್ ಆಗ್ತಾ ಇದೆ. ಇವಾಗ ಏನ್ ಅನ್ಸ್ತಿದೆ ಅಂತ ಹೇಳ್ತೀನಿ. ಇವತ್ತು ಬೆಳಗ್ಗೆ ಎದ್ದೆ ನಾನು ಲಿಟ್ರಲಿ ನೆನ್ನೆ ಎಲ್ಲ ಜಸ್ಟ್ ಟ್ರೀಟ್ಮೆಂಟ್ಸ್ ಅಷ್ಟೇ ಮಾಡ್ಸಿದ್ದು, ಬೇರೆ ಏನು ಮಾಡ್ಸಿಲ್ಲ. ವಾಕ್ ಮಾಡಿದ್ವಿ. ಬೆಳಗ್ಗೆ ಸೆಷನ್ ಒಂದು ಟ್ರೀಟ್ಮೆಂಟ್ ಇರುತ್ತೆ, ವಾಟರ್ ಟ್ರೀಟ್ಮೆಂಟ್. ಆಫ್ಟರ್ನೂನ್ ಅಲ್ಲಿ ಒಂದು ಆಯಿಲ್ ಮಸಾಜ್ ಆ ತರದ್ ಏನಾದ್ರು ಇರುತ್ತೆ. ಸೊ ಆಕ್ಟಿವ್ ಆಗಿದ್ದೀವಿ. ಇಟ್ಸ್ ನಾಟ್ ಲೈಕ್ ಸುಮ್ಮನೆ ಒಂದ್ ಕಡೆ ಕುತ್ಕೊಂಡಿದೀವಿ, ಮನೇಲಿ ಮಲಗಿದೀವಿ, ರೆಸ್ಟ್ ಮಾಡ್ತೀವಿ, ಮೊಬೈಲ್ ನೋಡ್ತಾ ಇದೀವಿ, ಇದೆಲ್ಲ ಏನಿಲ್ಲ. ಫಿಸಿಕಲಿ ಆಕ್ಟಿವ್ ಆಗಿದ್ದೀವಿ, ಓಡಾಡ್ತಾ ಇದೀವಿ. ಇಲ್ಲಿ ಒಂದು ಟ್ರೀಟ್ಮೆಂಟ್ ಹೋಗಿ ಬರ್ಬೇಕಂದ್ರೆ ಒಂದಷ್ಟು ಡಿಸ್ಟೆನ್ಸ್ ಇರುತ್ತೆ. ಅಲ್ಲಿ 2000 steps ಆಗುತ್ತೆ. ವಿತೌಟ್ ಇವನ್ ವಾಕಿಂಗ್ ವಿ ಆರ್ ಆಲ್ಮೋಸ್ಟ್ ಫಿನಿಶ್ಡ್ ಆರ್ 10,000 steps. ಎವ್ರಿ ಡೇ 10,000 steps ಆಗ್ತಿದೆ. ನಾವು ವಾಕಿಂಗ್ ಅಂತ ಹೋಗಿ ಎಷ್ಟೋ ಜನ 10,000 ಮುಗಿಸಲ್ಲ, ನಾವು ಬರೀ ಟ್ರೀಟ್ಮೆಂಟ್ ಓಡಾಡಿ 10,000 ಮುಗಿಸ್ತಾ ಇದೀವಿ. ಅಲ್ಲಿಗೆ ಡಯಟ್ ಸೆಕ್ಷನ್ ಗೆ ಹೋಗಿ ಏನಾದ್ರು ಮಕ್ಕಳು ಊಟ ಮಾಡ್ಸ್ಕೊಂಡ್ ಬರ್ಬೇಕು ಅಂದ್ರೆ ಅಲ್ಲಿ ಹೋಗಿ ಬರ್ತೀವಿ, ನಡ್ಕೊಂಡು ಹೋಗಿ ಬರೋದಕ್ಕೆ ಒಂದೊಂದು ಸೆಕ್ಷನ್ ಒಂದೊಂದ್ ಕಡೆ ಇರುತ್ತೆ. somewhere 1 or 2 days ಅಲ್ಲಿ ಸ್ವಿಮ್ಮಿಂಗ್ ಮಾಡ್ತಾ ಇದೀವಿ. ಅಂಡ್ ನನಗೆ ಇವತ್ತು ಥರ್ಡ್ ಡೇ, ವೆನ್ ಐ ಎಂಟರ್ಡ್ ಥರ್ಡ್ ಡೇ ಆಫ್ ದ ವಾಟರ್ ಫಾಸ್ಟಿಂಗ್, ದಟ್ ವಾಟ್ ಐ ಫೆಲ್ಟ್ ಇಸ್ ರಾತ್ರಿ ನಿದ್ರೆ ಆಗ್ಲಿಲ್ಲ. ಸಿನ್ಸ್ ಹೊಟ್ಟೆ ಹಸಿತಾಯ್ತು ನನಗೆ. ಹಸಿವಾಗ್ತಿಲ್ಲ ಅಂತ ನಾನು ಎಲ್ಲೂ ಸುಳ್ಳು ಹೇಳ್ತಿಲ್ಲ. ಐ ಫೀಲಿಂಗ್ ರಿಯಲಿ ಹಂಗ್ರಿ. ಬಟ್ ಏನಾಗ್ತಿದೆ ಅಂದ್ರೆ ಬೆಳಿಗ್ಗೆ ಎದ್ದಿದ ತಕ್ಷಣನೇ ಸ್ವಲ್ಪ ಡಿಸಿನೆಸ್ ಅನ್ಸ್ತು. ಬ್ರಷ್ ಮಾಡೋಷ್ಟೊತ್ತಿಗೆ ಐ ಸ್ಟಾರ್ಟೆಡ್ ಸ್ವೆಟಿಂಗ್. ಕಂಪ್ಲೀಟ್ ಆಗಿ ಸ್ವೆಟ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಬಾಡಿ. ನನ್ಗೆ ಏನ್ ಅನ್ಸ್ತು ಅಂದ್ರೆ ಗಂಟೆಲಿ ಆಗಲ್ಲ ಮಾಡಕ್ಕೆ. ಸೊ ಐ ಜಸ್ಟ್ ಕ್ವಿಟ್ ಮಾಡ್ಬಿಡೋಣ ಅಂತ ಹೇಳಿ ಐ ಆಸ್ಕ್ ಹಿಮ್ ಫಾರ್ ಎಲೆಕ್ಟ್ರೋಲೈಟ್ಸ್. 1 cup ಆಫ್ ಎಲೆಕ್ಟ್ರೋಲೈಟ್ಸ್ ಕುಡ್ದೆ. ದೆನ್ ಐ ಟೇಕ್ 10 minutes ಆಫ್ ನ್ಯಾಪ್. ಮತ್ತೆ ಮಲ್ಕೊಂಡೆ. ತುಂಬಾ ಶೆಕೆ ಆಗಿದ್ದೊಳಗೆ ಚಳಿ ಆಗಕ್ಕೆ ಸ್ಟಾರ್ಟ್ ಆಯ್ತು. ಚಳಿ ಆಗಿ ಮತ್ತೆ ಹೊತ್ಕೊಂಡು ಮಲಗಿದೆ 10 ನಿಮಿಷ. ದೆನ್ 10 ನಿಮಿಷದಲ್ಲಿ ಮೂಡ್ ಹೆಂಗ್ ಚೇಂಜ್ ಆಯ್ತು ಅಂತಂದ್ರೆ ಎಸ್ ಐ ಕ್ಯಾನ್ ಡೂ ಇಟ್, ಮಾಡ್ಬೋದು ನಾನು ಅಂತ. ಅಂಡ್ ಒನ್ ಮೋರ್ ಥಿಂಗ್, ಪಾರ್ಟ್ನರ್ ಇರುವಾಗ ವಿ ಹ್ಯಾವ್ ಟು ಎನ್ಕರೇಜ್ ಈಚ್ ಅದರ್. ದಟ್ ಇಸ್ ನನಗೆ ಅನ್ಸ್ತಾ ಇರಲಿಲ್ಲ. ಒಂದ್ ಸ್ವಲ್ಪ ಹಂಗಾರ ಅನ್ಸ್ತಾ ನಾನು ಹೇಳ್ತಿಲ್ಲ ಹಂಗಾರ ಅನ್ಸ್ತಾ ಇಲ್ಲ ನನಗೆ ಅಂತ. ಬಟ್ ಮಾರ್ನಿಂಗ್ ನಾನು ತುಂಬಾ ಕಂಫರ್ಟಬಲ್ ಇದ್ದೆ. ಅದನ್ನೇ ನೀವು ಥಿಂಕ್ ಮಾಡ್ಬೇಕು. ಈಗ ಪರ್ಸನ್ ಟು ಪರ್ಸನ್ ವೇರಿ ಆಗುತ್ತೆ. ಅವ್ರಿಗೆ ಏನ್ ಅನ್ಸ್ತು ಅದು ನನಗೆ ಮಾರ್ನಿಂಗ್ ಅನ್ಸಿಲ್ಲ. ನಾನು ಕಂಫರ್ಟಬಲ್ ಇದ್ದೆ. ಇವನ್ ನಾನು ಕಂಟಿನ್ಯೂ ಮಾಡ್ಬೋದು ಇವತ್ತು, ಏನು ಪ್ರಾಬ್ಲಮ್ ಇಲ್ಲ ಅಂತ. ಬೆಳಗ್ಗೆ ನಾನು ಕಾನ್ಫಿಡೆಂಟ್ ಆಗಿದ್ದೆ. ಅವ್ರಿಗೆ ಸ್ವಲ್ಪ ಮಾರ್ನಿಂಗ್ ಹತ್ರ ಅನ್ಸ್ತು. ಬಟ್ ಸ್ಟಿಲ್ ಎಲೆಕ್ಟ್ರೋಲೈಟ್ ಸ್ವಲ್ಪ ಬ್ಯಾಕಪ್ ಮಾಡಿದ್ಮೇಲೆ ಬಾಡಿ ಓಕೆ ರೆಸ್ಪಾಂಡ್ ಮಾಡುತ್ತೆ ಚೆನ್ನಾಗಿ. ಅದಾದ್ಮೇಲೆ ಟ್ರೀಟ್ಮೆಂಟ್ ಹೋದೆ. ಅದು ಮಸಾಜ್ ಇತ್ತು, ಹೆಡ್ ಮಸಾಜ್ ಎಲ್ಲ ಮುಗಿಸ್ತೆ ಬಂದು ಸ್ನಾನ ಎಲ್ಲ ಮಾಡಿ ಬಾಡಿ ಮಸಾಜ್ ಆಯ್ತು ಇವತ್ತು. ಅಂದ್ರೆ ಆಕ್ಟಿವ್ ಆಗಿದೀವಿ. ಏನ್ ಅನ್ಸ್ತಾ ಇಲ್ಲ. ಎನರ್ಜಿ ಎಲ್ಲೂ ಕಡಿಮೆ ಆಗಿದೆ ಅನ್ಸ್ತಿಲ್ಲ. ಮೇ ಬಿ ಸಮ್ ಟೈಮ್ಸ್ ಕೆಲವರು ಸ್ವಲ್ಪ ಫೆಟಿಗ್ ಅನ್ಸ್ಬೋದು, ಸುಸ್ತು ಆಗ್ಬೋದು, ಲೋ ಎನರ್ಜಿ ಅನ್ಸ್ಬೋದು. ಬಟ್ ಸ್ಟಿಲ್ ಬಾಡಿ ಅಡಾಪ್ಟ್ ಮಾಡ್ಕೊಳ್ಳುತ್ತೆ. ನೀವು ಅದಕ್ಕೆ ಟೈಮ್ ಕೊಡಬೇಕು. ಇದೇನ್ ನೀವು ಫಾಸ್ಟಿಂಗ್ ಮಾಡ್ತಾ ಇದೀರಲ್ಲ, ಇದು ಕಂಪ್ಲೀಟ್ಲಿ ನಿಮ್ಮ ಬಾಡಿಗೋಸ್ಕರ. ಫಾಸ್ಟಿಂಗ್ ಮಾಡ್ತಾ ಇದೀರಲ್ಲ, ಇದು ಕಂಪ್ಲೀಟ್ಲಿ ನಿಮ್ಮ ಬಾಡಿಗೋಸ್ಕರ. ದ ಡೇ ಥರ್ಡ್ ಏನಿದೆ, ಡೇ ಥರ್ಡ್ ಅಲ್ಲಿ ಏನ್ ಬೆನಿಫಿಟ್ ಆಗುತ್ತೆ ಅಂದ್ರೆ ಆಟೋಫೇಜಿ ಏನಿದೆ ಅಲ್ಲ, ಅದು 2 to 3 times ಫಾಸ್ಟ್ ಆಗುತ್ತೆ ಥರ್ಡ್ ಡೇ ನಲ್ಲಿ. ಸೊ 2 days ಮಾಡಿ ಕ್ವಿಟ್ ಮಾಡ್ಬೇಕಾದ್ರೆ ಜಸ್ಟ್ ಥಿಂಕ್ ಮಾಡಿ ಎಕ್ಸಾಮ್ ವರ್ಗು ಓದ್ಬಿಟ್ಟು ಎಕ್ಸಾಮ್ ಬರೀದೇನೆ ಬಿಟ್ಬಿಡೋ ಸ್ಟೂಡೆಂಟ್ ತರ ಅನ್ಸುತ್ತೆ. 1 year ಲಾಸ್ ಆಯ್ತು ಅಂತ ಅನ್ಸುತ್ತಲ್ಲ ಅವ್ರಿಗೆ, ಆ ತರದ ಫೀಲಿಂಗ್ ಅನ್ಸುತ್ತೆ ನಿಮ್ಗೆ. ಥರ್ಡ್ ಡೇ ನೀವು ಮಾಡಿದ್ರಿ ಅಂತ ಅನ್ಕೊಳ್ಳಿ, ಅದು ನಿಮ್ ಸಕ್ಸಸ್. ಆಟೋಫೇಜಿ ಅಷ್ಟು ನೀಟ್ ಆಗುತ್ತೆ. ನಮ್ಮ ಬಾಡಿನಲ್ಲಿ 20 feet ಅಷ್ಟು ದೊಡ್ಡ ಕೋಲನ್ ಇರುತ್ತೆ. ಅದಕ್ಕೆ ನೀವು ಕಂಪ್ಲೀಟ್ 3 days ಇಂದ ಕೊಟ್ಟಿಲ್ಲ ಅಂದ್ರೆ ನಿಮ್ಗೆ ಥ್ಯಾಂಕ್ ಯು ಹೇಳುತ್ತೆ. ಕಂಪ್ಲೀಟ್ ರಿಕವರ್ ಮಾಡ್ಕೊಳ್ಳುತ್ತೆ ನಿಮ್ ಕೋಲನ್ನ. ಅದ್ರ ಲೈನಿಂಗ್ ಎಲ್ಲ ಚೇಂಜ್ ಆಗುತ್ತೆ. ಡೈಲಿ ತಿಂತಾ ಇರ್ತೀವಿ, ಎಲ್ಲಾನು ಡೈಜೆಸ್ಟ್ ಮಾಡಿ ಎಲ್ಲಾನು ಅಬ್ಸರ್ವ್ ಮಾಡ್ಕೊಂಡು ಅದೆಲ್ಲಾ ಕಡೆ ಕೊಡ್ತಾ ಇರುತ್ತೆ. ಅದು ಕಂಪ್ಲೀಟ್ ನೀವು 3 days ಟೈಮ್ ಕೊಟ್ಟಿರ್ತೀರಾ ರಿಕವರ್ ಆಗೋದಕ್ಕೆ. ನಿಮ್ಗೋಸ್ಕರ ಇಷ್ಟೊಂದು ಹೆಲ್ಪ್ ಮಾಡೋ ಬಾಡಿ ಯಾರಿಗನ್ಸುತ್ತೆ, ನೀವ್ ಹೆಲ್ಪ್ ಮಾಡ್ದಂಗೆ ಅನ್ಸುತ್ತೆ. ಥ್ಯಾಂಕ್ ಯು ಹೇಳುತ್ತೆ. And it's kind of antibiotic ತರ. ನಾವೀಗೆಲ್ಲ ಸ್ಟೆರಾಯ್ಡ್ ಆಂಟಿಬಯೋಟಿಕ್ಸ್ ತಗೊಂಡು ಒಂದ್ ಕೋರ್ಸ್ ಮುಗಿಸ್ಬೇಕು ಅಂತ ಯಾಕೆ ಡಾಕ್ಟರ್ ಹೇಳ್ತಾರೆ ಆಂಟಿಬಯೋಟಿಕ್ಸ್ ಎಲ್ಲ ಕೊಟ್ಬಿಟ್ಟು? ಲೈಕ್ ಅದು ಕೆಲಸ ಮಾಡಕ್ಕೆ ಅಷ್ಟು ಟೈಮ್ ಬೇಕು ಅಂತ. ಇಷ್ಟು ವರ್ಷ ನಮ್ಮನ್ನ ಕರ್ಕೊಂಡು ಇಲ್ಲಿ ತನಕ ಬಂದಿದೆ. ಲೈಕ್ ಲಿಟ್ರಲಿ ವಿ ಅಬೌಟ್ 37-38 years ಆಗಿದೀವಿ ಅಂದ್ರೆ ಯಾವತ್ತೂ ನಾವು ನಮ್ಮ ಬಾಡಿನ ರಿಪೇರ್ ಮಾಡ್ಕೊಳ್ಳಕ್ಕೆ ಚಾನ್ಸೇ ಕೊಟ್ಟಿಲ್ಲ.
ಸೊ ನಾವ್ ಇಲ್ಲಿ ನಾವು ಬಾಡಿ ಇಷ್ಟು ವರ್ಷ ನಮಗೋಸ್ಕರ ಹೆಲ್ಪ್ ಮಾಡಿದೆ ಅಂದ್ರೆ ನಾವ್ ಇವತ್ತು ಏನ್ ಮಾಡ್ಬೋದು ಅಂದ್ರೆ ಅಟ್ ಲೀಸ್ಟ್ ಫಾರ್ ದಟ್ ಬಾಡಿ ಗಿವ್ 3 days ಆಫ್ ರೆಸ್ಟ್. 3 days ಆಫ್ ರೆಸ್ಟ್. ಅದೇನು ಇಲ್ಲ ಅಂದ್ರೆ ಇಲ್ಲಿ 3 ದಿನದಲ್ಲಿ ಮಾಡಿದ ತಕ್ಷಣ ಸಾತೋಗ್ಬಿಡ್ತೀವಿ, ಅಯ್ಯೋ ನಂಗೆ ಪ್ರಾಣ ಹೋಗ್ತಿದೆ, ತಿನ್ನಕ್ಕಾಗಲ್ಲ, ಹಂಗೆಲ್ಲ ಏನೂ ಆಗಲ್ಲ. ಓನ್ಲಿ ಮೆಂಟಲಿ ಪ್ರಿಪೇರ್ ಆಗಿದ್ದೀರಿ ನೀವು ಅಂತಂದ್ರೆ ಇಟ್ ಇಸ್ ವೆರಿ ವೆರಿ ಈಸಿ ಅಂಡ್ ಮಾಡೋದೇನ್ ಕಷ್ಟ ಅಲ್ಲ. ಅಲ್ಲಿ ಇಲ್ಲಿ ಸ್ವಲ್ಪ ಯಾರ್ಯಾರು ಬ್ರೇಕ್ ಡೌನ್ ಆಗ್ತೀವಿ, ಅಲ್ಲಿ ಒಬ್ರಿಗೊಬ್ರು ಏನ್ ಮಾಡ್ಕೊಳ್ಳೋದೇ ಆಗತ್ತೆ, ಇಷ್ಟೇ ಮಾಡಿದೀವಂತೆ 36 hours. ಈಗ ನೀವು ಏನೋ ಒಂದ್ ಇದ್ ಮಾಡ್ತೀರಿ ಅಂತಂದ್ರೆ 36 hours ಒಳಗೆ 36 hours ಒಳಗಡೆನೆ ನನ್ ಕೈಲಿ ಆಗ್ತಾ ಇಲ್ಲ ಅನ್ನೋರಿಗೆ ಹೆಂಗೂ 36 ಬಂದಿದೀವಮ್ಮ, ಇನ್ನೊಂದು 2 hours ಮಾಡ್ಬಿಡೋಣ, 38 ಆಗುತ್ತೆ, ಓಕೆ ಲೆಟ್ಸ್ ಟುಮಾರೋ ಮಾರ್ನಿಂಗ್ ನಿಂಗೆ ಆಗ್ತಾನೆ ಇಲ್ಲ ಅಂದ್ರೆ ಯು ವಿಲ್ ಹ್ಯಾವ್ ಸಮ್ ಫ್ರೂಟ್ ಅಂತ ಈ ಸೈಡ್. ನಾನು ಹೇಳ್ದೆ ಬೆಳಗ್ಗೆ ನೋಡೋಣ ಆದ್ರೆ ಇವತ್ತು ರಾತ್ರಿಗೆ ತಿನ್ಬಿಡೋಣ ಅಂತ. ಬಟ್ ಸ್ಟಿಲ್ ವಿ ಆರ್ ವೆರಿ ಕಾನ್ಫಿಡೆಂಟ್ ಅಂಡ್ ಸ್ಟ್ರಾಂಗ್. ಎಸ್ ವಿ ಕ್ಯಾನ್ ಡೂ ಇಟ್ ಅಂತ. ದಟ್ ಯು ಕ್ಯಾನ್ ಆಲ್ಸೋ ಡೂ ಇಟ್. ಡೆಫಿನೆಟ್ಲಿ ಬಾಡಿ ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತಂದ್ರೆ ನೀವು ನಿಮ್ಮ ಬಾಡಿ ಥ್ಯಾಂಕ್ಸ್ ಹೇಳೋಷ್ಟು ಟೈಮ್ನ ಕೊಡ್ಬೇಕು. ಯಾರೋ ಒಬ್ಬ ಮನುಷ್ಯ ನಮ್ಗೇನೋ ಹೆಲ್ಪ್ ಮಾಡಿದ ತಕ್ಷಣ ಥ್ಯಾಂಕ್ಸ್ ಕೊಟ್ರಿ, ಇಸ್ಕೊಂಡ್ವಿ, ಥ್ಯಾಂಕ್ಸ್, ಅಷ್ಟು ಈಸಿ ಅಲ್ಲ ಬಾಡಿನ ರಿಪೇರ್ ಮಾಡೋದು. ಯಾಕಂದ್ರೆ ಎಷ್ಟು ಹಾಳು ಮಾಡಿದೀವಿ ನಮ್ಮ ಬಾಡಿನ ಅಂತ ನೀವೇ ಕುತ್ಕೊಂಡು ನಿಮ್ಮನ್ನ ಕೇಳ್ಕೊಳ್ಳಿ. ನಾವು ಕೇಳ್ಕೊಂಡಿದೀವಿ ಅದನ್ನ. ಅಷ್ಟು ಹಾಳು ಮಾಡಿರೋ ಬಾಡಿ ಒಂದೇ ಸಲ ರಿಪೇರ್ ಆಗ್ಬೇಕಂದ್ರೆ 1 or 2 hours ಅಲ್ಲಿ ಇಟ್ಸ್ ನಾಟ್ ಅಟ್ ಆಲ್